Hello and champs, welcome back to Triple T Academy. As you all know, ನಿಮಗೆ ಆಲ್ರೆಡಿ ಯಾರೆಲ್ಲ B2O ಕ್ಲೈಮ್ ಮಾಡಿದಿರೋ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಡೇಟಾನ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಬಿಫೋರ್ ಗೋಯಿಂಗ್ ಇನ್ ಟು ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯು ನೀಡ್ ಟು ಬುಕ್ ಯುವರ್ ಸ್ಲಾಟ್ಸ್. ಸೊ ಸ್ಲಾಟ್ಸ್ ಬುಕ್ ಮಾಡೋದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಡೋಂಟ್ ಸ್ಕಿಪ್ ದ ವಿಡಿಯೋ ಇನ್ ಬಿಟ್ವೀನ್, ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಸೊ ದಟ್ ಯು ವಿಲ್ ಗೆಟ್ ಅ ಕ್ಲಾರಿಟಿ. ಸೊ ಫರ್ದರ್ ಡಿಲೇ, ಸೊ ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಕಾಲ್ ಆಫ್ನ ಮಾಡಿದ್ದಾರೆ ಅನ್ನೋದ್ರ ಕುರಿತಾದಂತೆ ಕಂಪ್ಲೀಟ್ ವಿಡಿಯೋ ಇದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಸೊ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್, ಯು ವಿಲ್ ಗೆಟ್ ಅ ಕ್ಲಾರಿಟಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಫಸ್ಟ್ ಯಾರೆಲ್ಲ B2O ಕ್ಲೈಮ್ ಮಾಡಿದರೆ ಸೊ ಯು ವಿಲ್ ಗೆಟ್ ದಿಸ್ ವಾಟ್ಸಪ್ ಮೆಸೇಜಸ್. ಈ ಥರ ಒಂದು ವಾಟ್ಸಪ್ ಮೆಸೇಜ್ ಬಂದಿರುತ್ತೆ ಸೇಯಿಂಗ್ ದ್ಯಾಟ್ ಎಲಿಜಿಬಿಲಿಟಿ ಅಂಡರ್ ಕ್ಲಾಸ್ B2 ಕ್ಲಾಸ್ O or required to the book an appointment slot through the book appointment tab available ಅಂತ. ಸೊ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಅಂದರೂ ಡೋಂಟ್ ವರಿ, ಈ ಮೆಸೇಜ್ ರಿಸೀವ್ ಆಗಿಲ್ಲ ಬಟ್ ಸ್ಟಿಲ್ ನೀವು B2 ಅಥವಾ O ಕ್ಲೈಮ್ ಮಾಡಿದರೆ ನೀವು ಸಹ ಹೋಗಬಹುದು, ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಸ್ 15th to 16th ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಗಾಬರಿ ಆಗೋದಕ್ಕೆ ಹೋಗ್ಬಿಡಿ, ಬಿಕಾಸ್ ನೋಟಿಫಿಕೇಶನಲ್ಲಿ 15th, 16th ಆ್ಯಂಡ್ 17th ಕೊಟ್ಟಿದ್ದಾರೆ, ಬಟ್ ಇಲ್ಲಿ 15 and 16 ಮೆನ್ಷನ್ ಮಾಡಿದ್ದಾರೆ. ನೀಡ್ ನಾಟ್ ಟು ಬಿ ವರಿ ಡ್ಯೂ ಟು ಟೈಪ್ ಎರರ್ ಅಥವಾ ಟೆಕ್ನಿಕಲ್ ಗ್ಲಿಚಸ್ ಇಂದ ಅದು ಬಂದಿರುತ್ತೆ. ಬಟ್ ಸ್ಟಿಲ್ 17th ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗುತ್ತೆ. ಅಂಡ್ ದ ಫಸ್ಟ್ ಇಸ್ ಎಲ್ಲಿ ಬುಕ್ ಮಾಡೋದು? ವೆರಿ ಸಿಂಪಲ್. You can click here. So you can see here online application link. ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಏನು ಡ್ಯೂರಿಂಗ್ ದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೂಸ್ ಮಾಡಿದ್ರಲ್ಲ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯು ವಿಲ್ ಗೋ ಈ ಪೇಜ್ಗೆ ಹೋಗ್ತೀರಾ. ಅಂದರೆ ನಿಮ್ಮ ಯೂಸರ್ ಐ ಡಿ ಆದಮೇಲೆ OTP ಬರುತ್ತೆ. OTP ಪಾಸ್ವರ್ಡ್ಸ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಹಾಕಿ. ಲಾಗಿನ್ ಹಾಕಿದ್ಮೇಲೆ ದಿಸ್ ಇಸ್ ಯುವರ್ ಫಸ್ಟ್ ಪೇಜ್. ಸೊ ಫಸ್ಟ್ ಇಂಟರ್ಫೇಸ್ ಇದು ಬರುತ್ತೆ ನಿಮಗೆ. ಇಲ್ಲಿ ಯು ಕ್ಯಾನ್ ಸಿ ದಿಸ್ ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್, PH slot booking and then book appointment for verification. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಯು ಕ್ಯಾನ್ ಸಿ ಹಿಯರ್. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡೇಟಾ ಫೆಕ್ಚ್ ಆಗುತ್ತೆ. ಡೇಟಾ ಆದಮೇಲೆ ಸೊ ಐ ವಿಲ್ ಶೀ ಅ ಸ್ಯಾಂಪಲ್. ಸೊ ಈ ಥರ ಸಿಗುತ್ತೆ ನಿಮಗೆ. ದಿಸ್ ಈಸ್ ವರ್ಕಿಂಗ್ ಪ್ರೊಫೆಷ್ನಲ್ದು. ಸೊ ಆಲ್ಮೋಸ್ಟ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ಸಹ ಇದೇ ಥರ ಇರುತ್ತೆ. ನಿಡ್ ನಾಟ್ ಟು ಬಿ ಕನ್ಫ್ಯೂಷನ್ಸ್. ಒಂದ್ಸಲ ಕ್ಲಿಕ್ ಆದಮೇಲೆ ಅವೈಲೇಬಲ್ ಸ್ಲಾಟ್ನ ತೋರಿಸ್ತಾರೆ. ಇಲ್ಲಿ ಡೇಟ್, ಸೊ ಇಲ್ಲಿ ಬೇರೆ ಡೇಟ್ ಇದೆ ಬಿಕಾಸ್ ಇದು ವರ್ಕಿಂಗ್ ಪ್ರೊಫೆಷ್ನಲ್ದು. ಸೊ ಹಾಗಾಗಿ ಬೇರೆ ಡೇಟ್ ಇದೆ. ಸೊ ನಿಮಗೂ ಇದೇ ಥರ ಕೈಂಡ್ ಆಫ್ ಬರುತ್ತೆ. ಸೊ ಆ್ಯಂಡ್ ದೆನ್ ನೀವು ನಿಮ್ಮ ಸ್ಕೆಡ್ಯೂಲ್ ನೋಡಿಕೊಂಡು ಯಾವ ಟೈಮ್ ಬೇಕು, ಯಾವ ಡೇಟ್ನ ಚೂಸ್ ಮಾಡಿಕೊಂಡು ಆ್ಯಂಡ್ ದೆನ್ ಪ್ರಿಂಟ್ ಸ್ಲಿಪ್ನ ಕೊಟ್ಟರೆ ಸೊ ನೆಕ್ಸ್ಟ್ ಪೇಜ್ ಕ್ಲಿಕ್ ಆನ್ ಓಕೆ. ಸೊ ನಿಮ್ಗೆ ಇಲ್ಲಿ ಕನ್ಫರ್ಮೇಷನ್ಸ್ ಬರುತ್ತೆ ಯಾವ ಡೇಟ್ಗೆ ನಿಮಗೆ ಯಾವ ಡೇಟ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಬೇಕು ಅಂತ. ಸೊ ಕ್ಲಿಕ್ ಆನ್ ಓಕೆ ಕ್ಲಿಕ್ ಆದಮೇಲೆ ಸೊ ದೆನ್ ಇಲ್ಲಿ ನಿಮಗೆ ಕನ್ಫರ್ಮ್ ಆಗೋಗುತ್ತೆ ಅವೈಲಬಲ್ ಅಪಾಯಿಂಟ್ಮೆಂಟ್ ಸ್ಲಾಟ್ ಅಂತ. ಆ್ಯಂಡ್ ದೆನ್ ಈ ಥರ PDF ಡೌನ್ಲೋಡ್ ಆಗುತ್ತೆ. ಸೊ ಈ PDF ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಅಪಾಯಿಂಟ್ಮೆಂಟ್ ಡೇಟು, ರಿಪೋರ್ಟೆಡ್ ಟೈಮಿಂಗ್ಸು, ಬುಕ್ಡ್ ಆನ್, ಯಾವಾಗ ಬುಕ್ ಆಗಿದ್ದು, ಟೋಕನ್ ಏನು, ಈ ಥರ ಡೀಟೇಲ್ಸ್ ಬರುತ್ತೆ. ಸೊ ಐ ಎಕ್ಸ್ಪೆಕ್ಟ್ ಇದು ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ಇದೇ ಥರ ಬರುತ್ತೆ ಅಂತ ಅನ್ಕೊಳ್ತೀವಿ. ಆ್ಯಂಡ್ ದೆನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಬೇಕಾದ್ರೆ ಕಂಪ್ಲೀಟ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಯಾವುದನ್ನ ತೊಗೊಂಡು ಹೋಗಬೇಕು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಇದು ಆಲ್ರೆಡಿ ನಮ್ಮ ಚಾನಲ್ ಇದೆ. ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್, ಯು ವಿಲ್ ಗೆಟ್ ಕಂಪ್ಲೀಟ್ ಕ್ಲಾರಿಟಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಎಷ್ಟೊಂದು ಜನ ಕ್ಯಾಂಡಿಡೇಟ್ಸ್, ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಕ್ಲಾಸ್ A ಬಂದಿದ್ರೆ ನಾನು ಬುಕ್ ಮಾಡಬೇಕಾ, ಕ್ಲಾಸ್ A ಸ್ಟೂಡೆಂಟ್ಸ್ ಬುಕ್ ಮಾಡಬೇಕಾ, ಸ್ಲಾಟ್ ಬುಕ್ಕಿಂಗ್ ಹೆಂಗೆ ಮಾಡೋದು ಏನು ಅಂತ. ಸೊ ರಿಮೆಂಬರ್, ಕ್ಲಾಸ್ A ಬಂದಿದ್ರೆ ಯು ಕ್ಯಾನ್ ಸಿ ಹಿಯರ್ ಕ್ಯಾಂಡಿಡೇಟ್ ಕ್ಲಾಸ್ ಮೈಟ್ ಬಿ A ನಾಟ್ ಫೌಂಡ್ ಅಂತ ಬರ್ತದೆ. ಸೊ ಈ ಒಂದು ಏನು ನಾನು ಅಪ್ಲಿಕೇಶನ್ ತೋರಿಸಿದ್ದೀನಲ್ಲ, ಈ ಸ್ಟೂಡೆಂಟು ಡ್ಯೂರಿಂಗ್ ದೇರ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ ಆಗಿ ಕ್ಲಾಸ್ B ಸೆಲೆಕ್ಟ್ ಮಾಡಿರ್ತಾರೆ. ಇವನ್ ದೋ ಇಫ್ ದೇ ಆರ್ ಎಲಿಜಿಬಲ್ ಟು ಸೆಲೆಕ್ಟ್ ಕ್ಲಾಸ್ A. ಸೊ ಮಿಸ್ ಆಗಿ ಕ್ಲಾಸ್ B ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ನಾವು ಎಸ್ಟರ್ಡೇ ಡೇ ಬಿಫೋರ್ ಎಸ್ಟರ್ಡೇ ಅವರು ಎಡಿಟ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕ್ಯಾಂಡಿಡೇಟ್ ಕ್ಲಾಸ್ ಮೈಟ್ ಬಿ A ಅಂತ ಬರ್ತದೆ. ಸೊ ವಿಚ್ ಮೀನ್ಸ್ ನೀವು ಇಲ್ಲಿ ಅರ್ಥ ಮಾಡ್ಕೊಬೋದು, ಯಾರೆಲ್ಲ ಕ್ಲಾಸ್ A ಸೆಲೆಕ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಕ್ಲಾಸ್ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಕ್ಕೆ ಆಗೋದಿಲ್ಲ. ಸರ್ ಹಾಗಾದರೆ ನೋಟಿಫಿಕೇಶನ್ಸ್ ಪ್ರಕಾರ ಕ್ಲಾಸ್ A ಸೆಲೆಕ್ಟ್ ಮಾಡಿದ್ದು ಡಿಪ್ಲೊಮಾ ಮಾತ್ರ ಔಟ್ ಆಫ್ ಕರ್ನಾಟಕ ಮಾಡಿದರೆ ಅಂಥ ಸ್ಟೂಡೆಂಟ್ಸ್ ಏನು ಮಾಡೋದು? ಸೊ ನಿಮಗೆ ಡೆಫಿನೆಟ್ಲಿ ಇದು ಓಪನ್ ಆಗುತ್ತೆ. ಸೊ ನೀವು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಬಹುದು. ಸೊ ದಿಸ್ ಇಸ್ ಓನ್ಲಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಕಂಪ್ಲೀಟ್ ದೇರ್ ಎಜುಕೇಷನ್ಸ್ ಇನ್ ಕರ್ನಾಟಕ. ಸೊ ಅವರು ಡಿಪ್ಲೊಮಾನು ಕರ್ನಾಟಕದಲ್ಲೇ ಮಾಡಿರ್ತಾರೆ, SSLCನೂ ಕರ್ನಾಟಕದಲ್ಲೇ ಮಾಡಿರ್ತಾರೆ, ಕಂಪ್ಲೀಟ್ ಎಜುಕೇಷನ್ಸ್ ಕರ್ನಾಟಕದಲ್ಲೇ ಮಾಡಿರೋರು ಕ್ಲಾಸ್ A ಸೆಲೆಕ್ಟ್ ಮಾಡಿರ್ತಾರೆ. ಅಂಥವ್ರು ಸ್ಲಾಟ್ ಬುಕ್ಕಿಂಗ್ ಆಪ್ಷನ್ಸ್ ಬರೋದಿಲ್ಲ ನಿಮಗೆ. ಸೊ ನಿಮಗೆ ಈ ಥರ ಬರುತ್ತೆ. ನೀವು ಇದ್ರ ಮೇಲೆ ಸ್ಲಾಟ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ
ಅದರ್ ಕ್ಲಾಸ್ ಸ್ಲಾಟ್ ಬುಕಿಂಗ್ ಪೋರ್ಟಲ್ ಇಸ್ ಕ್ಲೋಸ್ಡ್ ಅಂತ ಬರ್ತದೆ ನೋಡಿ, ಈ ಥರ ಬರುತ್ತೆ. ಸೊ ಹಾಗಾಗಿ ನೀಡ್ ನಾಟ್ ಟು ಬಿ ವರಿ ಯಾರೆಲ್ಲ ಕ್ಲಾಸ್ ಎನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಅಂಡ್ ದೆನ್ ಮೆನಿ ಸ್ಟೂಡೆಂಟ್ಸ್ ಕ್ಲಾಸ್ ಎ ಕುರಿತಾದಂತೆ ಡೌಟ್ಸ್ ಇದೆ ಅಂತ ಭಾವಿಸ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ನಿಮ್ಮ ಕ್ಲಾಸ್ ಎ ಕುರಿತಾದಂತೆ, ಅಂಡ್ ದೆನ್ ಇಫ್ ಯು ನೀಡ್ ಎನಿ ಕ್ಲಾರಿಫಿಕೇಶನ್, ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ಸ್ ಸೊ ದಟ್ ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ಒಂದೇ ಥರದ ಡೌಟು ಅಥವಾ ಕ್ಲಾರಿಫಿಕೇಶನ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ವಿ ಡೂ ವಿಡಿಯೋ ಆನ್ ದಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.